அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரியன் நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க வல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாதயுக்ம சரசீருக பிருங்கராஜம் த்ரையந்தயுக்மகுதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்த தேசிகம். லக்ஷ்மீநாதசமாரம்பாம் நாதயாமுன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुग्म व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरसिद्धम् अध्यापयन्ति. शोचिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியாம் இன்னி செய்யால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்ல சூடிக் கொடுத்த சுடற்கொடியே தொல்பாவை பாடியுள்ள வல்ல பல்வளையாய் நாடினி வேங்கடவர்க்கு என்ன விதி என்னை மாத்தம் நாம் கடவா வண்ணமே நல்கு. ಶ್ರೀಪತಿಯಾದ ಪರಮಾತ್ಮನ ಸರ್ವೇಶ್ವರನ ಅನುಗ್ರಹದಿಂದ ನಾವು ನಿನ್ನೆವರೆಗೆ 19 ಪಾಶುಗಳ ಅನುಸಂಧಾನವನ್ನು ಮಾಡಿದ್ದೀವಿ. ಶ್ರೀದೇವಿಯ ಅನುಗ್ರಹ ಪಡೆದ ನಂತರ ಪರಮಾತ್ಮನ್ನು ದರ್ಶಿಸಬೇಕು ಎನ್ನುವುದು ಸನಾತನ ಧರ್ಮದ ದಾರಿ. ಆ ಸನಾತನ ಧರ್ಮದಲ್ಲಿ ಎಷ್ಟೋ ಶಾಖೆಗಳಿವೆ. ಯಾಮನಾಚಾರ್ಯರು, ನಾಥಮುನಿಗಳು, ರಾಮಾನುಜರು, ವೇದಾಂತ ದೇಶಿಕರು ಅಂತ ಆಚಾರ್ಯರೆಲ್ಲ ನಮಗೆ ಸಿದ್ಧಾಂತವಾಗಿ ತೋರಿಸಿಕೊಟ್ಟಿರುವುದು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ. ಈ ಥರ ಎಷ್ಟೋ ಸಾಕಷ್ಟು ಸಿದ್ಧಾಂತಗಳಿದೆ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಈಶ್ವರ ಆ ತತ್ವ ಏನು ಅಂದರೆ ಶ್ರೀಯಪತಿಯಾದ ನಾರಾಯಣ, ಶ್ರೀ ಮಹಾಲಕ್ಷ್ಮಿ ಜೊತೆ ಸೇರಿರುವ ಶ್ರೀಮನ್ನಾರಾಯಣ, ಈ ಇಬ್ಬರಿಗೂ ಅಡಗಿರುವ ಈಶೀವತ್ಯವ್ಯಗಳು. ಇದರಲ್ಲಿ ಎರಡು ಬಗೆ ಇದೆ. ಒಂದು ಜ್ಞಾನಕ್ಕೆ ಆಶ್ರಿತವಾಗಿರುವ ಚೇತನ ವರ್ಗ, ಇನ್ನೊಂದು ಜ್ಞಾನಕ್ಕೆ ಆಶ್ರಿತವಾಗಿಲ್ಲವಾದ ಅಚೇತನ ವರ್ಗ. ಜೀವನದಲ್ಲಿ ಚಿತ್ ಅಚಿತ್ ಅಂತ ಚೇತನ ಅಚೇತನನ್ನು ನಾವು ಈ ಎರಡು ಚೇತನ ಅಚೇತನ ಚಿತ್ ಅಚಿತನ್ನು ತನ್ನ ಶರೀರವಾಗಿ ಇಟ್ಟುಕೊಂಡಿರುವವನೇ ಈಶ್ವರ ತತ್ವ. ಅಂಥ ದಿವ್ಯ ದಂಪತಿಗಳನ್ನು ಸೇರುವುದಕ್ಕೆ ದಾರಿದೀಪ ಆಗಿರೋದು ಯಾರು? ಆ ಶ್ರೀದೇವಿ ತಾಯಿ ಪಿರಾಟಿ. ಅವಳ ಜೊತೆ ಇರುವ ಅವನ ಜೊತೆ ಇರುವಳು ಅವಳು. ಅಷ್ಟು ಶ್ರೇಷ್ಠ ಶ್ರೀದೇವಿಯ ಮಹಿಮೆಯನ್ನು ತಾನೇ ನಾವು ಮಾಡಬೇಕು. ಶ್ರೀದೇವಿಯಾದ ಆಂಡಾಳ್ ತಾನೇ ತನ್ನ ಬಾಯಿಂದ ಹಾಡಿದ ಗ್ರಂಥ ತಿರುಪ್ಪಾವೆ. ಈ ತಿರುಪ್ಪಾವೆ ಪ್ರಬಂಧದಲ್ಲಿ ತಾಯಿಯನ್ನು ಮುಂದಿಟ್ಟು ಶರಣಾಗತಿ ಮಾಡಬೇಕೆಂಬ ತತ್ವವನ್ನು 18, 19 ಮತ್ತು 20 ಈ 3 ಪಾಶುರಗಳಲ್ಲಿ ತಿಳಿಸಿದ್ದಾಳೆ. ಆಂಡಾಳ್ 18ನೇ ಪಾಶುರ ಮೊನ್ನೆ ನೋಡಿದ್ದು. ಒಂದು ಮದಗಳಿಟ್ರ ಅದರೊಳಗೆ ಮರುಮಗಳೇ ನಪ್ಪಿನ್ನಾಯ್ ಶಂತಾಮರೈ ಕೈ ಶ್ರೀರಾರ್ ಒಳೆಯೊಲಿಪ್ಪ ಈ ಥರ ನಪ್ಪಿನ್ನೇ ಬಗ್ಗೆ ತಿಳಿಸಿದಳು. ಆ ನಪ್ಪಿನ್ನೇ ಪಿರಾಟಿ ಕೃಷ್ಣನ ಜೊತೆ ಹೇಗಿರುತ್ತಾಳೆ, ಅವಳು ಕೃಷ್ಣನ ಜೊತೆ ಶಯನಿಸುತ್ತಾಳೆ ಅಂತ 19ನೇ ಪಾಶುರದಲ್ಲಿ ತಿಳಿಸಿದ್ಲು. ಇವತ್ತು 20ನೇ ಪಾಶುರದಲ್ಲಿ ಅದೇ ನಪ್ಪಿನ್ನೇ ಪಿರಾಟಿಯನ್ನು ಮುಂದಿಟ್ಟು ಕೃಷ್ಣನನ್ನು ನಮಸ್ಕರಿಸಬೇಕು ಅಂತ ಹೇಳ್ತಾಳೆ ಆಂಡಾಳ್. ಇಂದು 20ನೇ ಪಾಶುರದ 33 ಅಮರ್ಕ್ ಪಿರಾಟಿಯನ್ನು ಮುನ್ನಿಟ್ಟುಕೊಂಡು ನಾವು ಭಗವಂತನನ್ನು ಸೇರಬೇಕು. ನಾವು ಭಗವಂತನ ಸೇರುವ ಮುಂಚೆಯೂ ಅಷ್ಟೇ, ಭಗವಂತನ ಸೇರಿದ ಮೇಲೆ ಕೂಡ ದಿವ್ಯ ದಂಪತಿಗಳ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿಯೇ ನಮ್ಮ ಉದ್ದೇಶ ಎನ್ನುವುದು ಈ ಪಾಸುರದ ಮೂಲಕ ನಮಗೆ ತಿಳಿದು ಬರುತ್ತೆ. ಈ ಪಾಸುರದಲ್ಲಿ ಆಂಡಾಳ್ ನಪ್ಪಿನ ಪಿರಾಟಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಎಂದು ಭಾವಿಸಿ ಹಾಡಿದ್ದಾರೆ. ಈಗ ಪಾಸುರ ನೋಡೋಣ.
33 அமரர்க்கு முன் சென்று கப்பம் தவிர்க்கும் கலியே துயிலழாய் செப்பமுடையாய் திரளுடையாய் செட்டார்க்கு வெப்பம் கொடுக்கும் விமலா துயிலழாய் செப்பென்ன முலை செவ்வாய் சிறுமரங்கள் நப்பின்னை நங்காய் திருவே துயிலழாய் ஊக்கமும் தற்றொழியும் தந்து உன் மணாளனை இப்போதே ಎಮ್ಮೆ ನೀರಾಟೇಲೋರ್ ಎಂಪಾವಾಯ್. ಈಗ ಅದರ ಸಿಂಪಲ್ ಮೀನಿಂಗ್ ನೋಡೋಣ. 33 ಅಮರರ್ಕು ಮುನ್ ಸೆಂಡ್ರೆ. 33 ಅಂದರೆ 33 ಅಮರರ್ ಅಂದರೆ 33 ಕೋಟಿ ದೇವತೆಗಳು ಅಂತ ಹೇಳ್ತೀವಿ. 33 ಕೋಟಿ ದೇವತೆಗಳು, ಒಬ್ಬೊಬ್ಬರ ಕೆಳಗೆ 33 ಜೊತೆ ಒಂದೊಂದು ಕೋಟಿಯಿಂದ 33 ಕೋಟಿ ಅಂತೇಳಿ 30 ಮುಕ್ಕೋಟಿ ಅಂತ ನಾವು ಯಾವಾಗಲೂ ಕೇಳ್ತಾ ಇರಲಿಲ್ಲ. 30 ಮುಕ್ಕೋಟಿ ಯಾಕೆಂದರೆ 33 ಜನ ಒಂದೊಂದು ಕೋಟಿ ಇದ್ದರೆ 33 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ. ಈ ಪಾತ್ರದಲ್ಲಿ ಒಂದು ಒಳ್ಳೆಯ ಸಂಭವವನ್ನು ತಿಳಿಸ್ತಾ ಇದ್ದಾಳೆ ಆಂಡಾಳ್. 33 ಅಮರರ್, ಅದಕ್ಕೋಸ್ಕರ ಅಮರರ್ ಮುನ್ಸೆಂದ್ರೆ ಅವ್ರು ಮುಂಚೆ ಬಂದರು ಅಂತ ಹೇಳಿದಲ್ಲ. ಈ 33 ಅಮರರ್ ಅನ್ನೋದಕ್ಕೆ ಒಂದು ವೃತ್ತಾಂತ ತಿಳಿಸಿದಾಳೆ ಆಂಡಾಳ್. ಅದೇನು ಅಂತ ಈಗ ನೋಡೋಣ. ಇದ್ರ ಬಗ್ಗೆ ನಮ್ಮ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಇದು ಯಾವ ಸಂಭವನ ಆಂಡಾಳ್ ತಿಳಿಸಿದ್ದಾಳೆ? ಇದು ನಮಗೆಲ್ಲ ಗೊತ್ತಿರೋದೇನೆ. ಈಗ ನೋಡೋಣ, ವಿಸ್ತಾರವಾಗಿ ನೋಡೋಣ. ಈಗ ಒಂದು ಆನೆ ಇತ್ತಂತೆ. ಅದು ತ್ರಿಕೂಟ ಬೆಟ್ಟದ ಕೆಳಗೆ ಮೇಲೆ 3 ಗೂಡು ಇದೆ, ಅದಕ್ಕೆ ತ್ರಿಕೂಟ. ಆನೆ ನಿತ್ಯವೂ ಭಗವಂತನಿಗೆ ಆರಾಧನೆ ಮಾಡಬೇಕು ಅಂತೇಳಿ ಹೂವನ್ನು ಕಿತ್ಕೊಂಡು ಬರ್ತಿತ್ತು. ಒಂದು ದಿನ ಆನೆ ಕೊಳದಲ್ಲಿ ಕಾಲಿಟ್ಟಾಗ ಒಂದು ಮೊಸಳೆ ಬಂದು ಅದಕ್ಕೆ ಆನೆ ಕಾಲನ್ನು ಹಿಡಿದ್ಬಿಡ್ತು. ಆನೆ ಪಿಯೋ ಮಿಯೋ ಅಂತ ಕಿರ್ಸ್ಕೊಳ್ತಾ ಆಯ್ತಂತೆ. ಅಷ್ಟಕ್ಕೆ ಅಲ್ಲ, ತುಂಬ ದಿವಸ ಏನು ಮಾಡ್ತಂತೆ, ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಲೇ ಇತ್ತು. ಅದು ನೆನೆಸ್ಕೊಳ್ತು ನನ್ನನ್ನು ನಾನೇ ರಕ್ಷಿಸ್ಕೋಬೋದು ಅಂತ ಮನಸ್ಸಲ್ಲಿ ಬಂದ್ಬಿಡ್ತಂತೆ. ಅದರಿಂದ ಆ ಮೊಸಳೆ ಜೊತೆ ಜಗಳ ಆಡ್ತಾನೇ ಇತ್ತಂತೆ. ಎಷ್ಟೋ ದಿನಗಳಾಗೋಯ್ತು, ಎಷ್ಟೋ ತಿಂಗಳುಗಳಾಗೋಯ್ತು. ಅದಕ್ಕೆ ಕೊನೆಗೆ ಗೊತ್ತಾಯಿತು ಇದು ಸಫಲ ಆಗಲಿಲ್ಲ ಅಂತ. ಅದಕ್ಕೆ ಏನು ಮಾಡ್ತೋ, ಆ ಥರ ಆಗದೇ ಇದ್ದ ತಕ್ಷಣ ಅದು ಆದಿಮೂಲಮೇ ಪರಮೇ ಆದಿಬೀಜಾಯ ವ್ಯಕ್ತಾಯ ಮೂಲಾಯ ಅಂತ ಕಿರ್ಸ್ಕೊಳ್ತಂತೆ. ಹಾಗಂದರೆ ಆದಿಮೂಲನನ್ನು ಕರೆಯಿತು ಅಂತ ಹೇಳ್ತಾರೆ ಇಲ್ಲಿ. ಆನೆ ಆದಿಮೂಲನ ಕರೆಯುತ್ತೆ. ಯಾವಾಗ ಆ ಮೂಲವನ್ನು ಕರೀತೋ ತಕ್ಷಣ ಸಚಿದೇವಿ ಇಂದ್ರನ ನೋಡಿ ಕೇಳ್ತಾಳಂತೆ, ನಿಮ್ಮನ್ನೇ ಕರೀತಾ ಇದೆ ಆನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನನ್ನನ್ನಿಲ್ವಲ್ಲ, ಎಲ್ಲಕ್ಕೂ ಮೂಲವಂತ ಆದಿಮೂಲವೇ ಅಂತ ಕರೀತಾ ಇದೆ ಆನೆ, ಆದ್ದರಿಂದ ಅದು ನಾನಲ್ಲ ಅಂತ ಹೇಳ್ದೆ ಇಂದ್ರ. ನೆಕ್ಸ್ಟು ಸರಸ್ವತಿ ದೇವಿ ಹೇಳ್ತಂತೆ ಬ್ರಹ್ಮನ ಹತ್ರ, ಬ್ರಹ್ಮನೇ ನೋಡಿ ಆದಿಮೂಲ ಅಂತ ಕರೀತಾ ಇದಲ್ಲ, ಅದು ನಿಮ್ಮನ್ನೇ ಕರೀತಾ ಇದೆ ಆನೆ ಅಂತ. ಅದಕ್ಕೆ ಬ್ರಹ್ಮರು ಹೇಳಿದಂತೆ ನಾನಲ್ಲ, ಯಾಕೆಂದರೆ ಅದು ಆದಿಮೂಲ ಅಂದರೆ ಅದು ನಾನಲ್ಲ ಅಂತ ಹೇಳಿದಂತೆ ಬ್ರಹ್ಮ ಕೂಡ. ನೆಕ್ಸ್ಟು ಪಾರ್ವತಿ ಶಿವರ ಹತ್ರ ಹೋದಾಗ ಶಿವ ತಿಳಿಸ್ತಾನೆ, ನಾನು ಮೂಲ ಆಗಿರ್ಬೋದು, ಆದರೆ ನಾನು ಆದಿಮೂಲನಲ್ಲ ಅಂತ ಎಲ್ಲರೂ ಇಟ್ ಡಸಂಟ್ ಪರ್ಟೈನ್ ಟು ಮೀ, ನನ್ನ ಕರೀತಾ ಇಲ್ಲ ಅಂತ ಎಲ್ಲರೂ ಹೇಳ್ಬಿಟ್ರು. ಇವು ಕೊನೆ ಮಿಕ್ಕಿದ್ದರು ನಮ್ಮ ಸರ್ವಲೋಕೇಶ್ವರನಾಥ ಅಖಿಲೇಹೇಯ ಪ್ರತ್ಯನೇಕ ಸರ್ವ ಕಲ್ಯಾಣ ಗುಣವುಳ್ಳ ಪರಮಾತ್ಮ ಅವ ಶಯನದಲ್ಲಿದ್ದಂತೆ. ಆ ಸಮಯದಲ್ಲಿ ಆ ಕೂಗು ಕಿವಿಗೆ ಬಿತ್ತು. ಪರಮಾತ್ಮ ಓಡಿ ಬಂದಂತೆ. ಹೇಗೆ ಓಡಿ ಬಂದ ಅಂದರೆ 12 ಆದಿತ್ಯರು, 8 ವಸುಗಳು, 11 ರುದ್ರರು, 2 ಅಶ್ವಿನಿ ಕುಮಾರರು. ಇವಾಗ ಸ್ವಲ್ಪ ಮ್ಯಾಥ್ಸ್ ನೋಡೋಣ. 12 ಅಂದರೆ 12, 8 ಅಂದರೆ 8, 11 ಅಂದರೆ 11, 2 2. 12 + 8 20, 20 + 11 31 + 2 33. ಇವನ್ನೆಲ್ಲ ಕೂಡಿಸಿದ್ರೆ ನಮಗೆ ಸಿಗೋದು 33. ಈ 33 ವರ್ಗಗಳಿಗೆ 1 ಕೋಟಿ ಅಂತಹ ಹಲವಾರು ದೇವತೆಗಳಿದ್ದಾರೆ. ಈ 33 ವರ್ಗಗಳಿಗೆ ಮುಂಚೆ ಇವನ್ನೆಲ್ಲರನ್ನು ಬೀಟ್ ಮಾಡಿಕೊಂಡು ತನ್ನ ಗರುಡ ವಾಹನದಲ್ಲಿ ಆರೂಢನಾಗಿ ಒಂದು ಆನೆಯನ್ನು ರಕ್ಷಿಸಲು ಆ ಕೊಳಕ್ಕೆ ಬಂದನು ನಮ್ಮ ಪರಮಾತ್ಮ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಈ ವಿಷಯವನ್ನು ನಮ್ಮ ತಿರುಮಂಗಯ್ಯಾಳ್ವಾರ್ ಅವರ ಪಾಶುರದಲ್ಲಿ ಈ ಥರ ಹೇಳ್ತಾರೆ. மானமர் பொய்கை நான்மலர் கொய்வான் வேட்கையினோடு சென்றிருந்த கானமர் வேழம் கையில் எடுத்துலர கராவதன் காலினை கதுவ ஆனையின் துயரம் தீர புள்ளூர்ந்து செந்நின்னாழி தொட்டானை தேனமர் சோலை மாடಮಾಮೈಲೈ ತಿರುವಲ್ಲಿಕ್ಕೇಣಿ ಕಂಡೇನೆ. ಆ ಥರ ತಿರುಮಂಗಯ್ಯಾಳ್ವಾರ್ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ಆ ಪರಮಾತ್ಮ ಬಂದು ರಕ್ಷಿಸಲು ಅವನು ಹೇಳ್ತಾನೆ ಈ ಥರ 33 ಅಮರರ್ಕು ಮುನ್ ಸೆಂಡ್ರೆ. ಈ 33 ಮುಕ್ಕೋಟಿ ದೇವರಿಗೆ ಎಲ್ಲರಿಗಿಂತ ಮುಂಚೆ ಫಾಸ್ಟಾಗಿ ಬಂದು ನಮ್ಮ ಭಗವಂತ ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲಳಾಯ್. ಕಪ್ಪಂ ತವಿರ್ಕುಂ ಹಾಗಂದರೆ ಆ ಆನೆ ನಡ್ಕದಲ್ಲಿತ್ತಂತೆ, ಭಯದಿಂದ ನಡ್ಕೊಂತ ಇರುತ್ತೆ. ಆ ಭಯವನ್ನು ನಡುಕವನ್ನು ಹೋಗಿಸುವವನು ಕಪ್ಪಂ ತವಿರ್ಕುಂ
ಕಲಿಯೇ, ಒಳ್ಳೆ ಸಾಮರ್ಥ್ಯವುಳ್ಳವನೇ ಕಲಿಯೇ, ತೂಯಿಲಳಾಯ್ ನಿದ್ರೆಯಿಂದ ಎದ್ದೇಳು, ಶೆಪ್ಪ ಮುಡಯ್ಯಾಯ್ ತಿರಲುಡಯ್ಯಾಯ್. ನಾವು ಒಂದು 3 ದಿವಸ ಕಳೆದು ಕೂಡ ಇದನ್ನು ನಾವು ಕಲ್ತ್ಕೊಂಡ್ವಿ. ತ್ರಿಕರಣ ಶುದ್ಧಿ ಅಂತ. ತ್ರಿಕರಣ ಶುದ್ಧಿ ಅಂದರೆ ಏನು? ಕಾಯ ವಾಚ ಮನಸ್ಸ ಒಂದೇ ಉಳ್ಳೋದು. ನೀನು ಏನು ನೆನೆಸ್ಕೊಳ್ತೀಯೋ ಅದನ್ನೇ ಮಾಡ್ತೀಯ, ಏನು ಮಾಡ್ತೀಯೋ ಅದನ್ನೇ ಹೇಳ್ತೀಯ ಅಂತೇಳಿ. ಅದಕ್ಕೆ ತಮಿಳಲ್ಲಿ ನೆನೆತದ್ದು ತಾನ್ ಸೊಲ್ಲುವಾನ್, ಸೊನ್ನತ ತಾನ್ ಸೈವಾನ್ ಆ ಥರ ಹೇಳ್ತಾರೆ. ಭಗವಂತನ ಮನಸ್ಸಿನಲ್ಲಿ ನೆನೆಸಿದ್ದು ಗೀತೆಯಾಗಿ ಬಾಯಿಂದ ಬಂತು. ಆ ಗೀತೆಯಲ್ಲಿ ಹೇಳಿದ್ದನ್ನೇ ಕಾರ್ಯವಾಗಿ ಸೃಷ್ಟಿ ಕಾರ್ಯದಲ್ಲಿ ಮಾಡ್ತಾನೆ ಭಗವಂತ. ರಾಮಾವತಾರದಲ್ಲಿ ಅನುಷ್ಠಾನ ಮಾಡಿ ತೋರಿಸಿ, ಕೃಷ್ಣಾವತಾರದಲ್ಲಿ ಅದನ್ನೇ ಉಪದೇಶವಾಗಿ ನಮಗೆ ಭಗವದ್ಗೀತೆ ಮುಖಾಂತರ ತಿಳಿಸಿದ್ದಾನೆ. ಈ ವರ್ಡ್, ಥಾಟ್ ಆ್ಯಂಡ್ ಡೀಡ್, ಈ 3 ತ್ರಿಕರಣ ಶುದ್ಧಿಗೆ ಆಂಗ್ಲ ಭಾಷೆಯಲ್ಲಿ ಅಲೈನ್ಮೆಂಟ್ ಆಫ್ ಥಾಟ್, ವರ್ಡ್ ಆ್ಯಂಡ್ ಡೀಡ್ ಅಂತ ಹೇಳ್ತಾರೆ. ಭಗವಂತ ತನ್ನ ನಿಕಟ ಭಕ್ತ ಹೇಳಿದ ಮಾತನ್ನು ತಪ್ಪದೇ ಪಾಲಿಸುತ್ತಾನೆ. ಅದಕ್ಕೆ ಇಲ್ಲೊಂದು ಆಂಡಾಳ್ ಒಂದು ಶೆಪ್ಪ ಮುಡಯ್ಯ ತಿರಲುಡಯ್ಯ ಅಂತ ವರ್ಡ್. ಶೆಪ್ಪ ಮುಡಯ್ಯ ಆ ವರ್ಡ್ಗೆ ನೇರ್ಮೆಯಾದವನು, ಅವನು ಬಹಳ ಒಬೀಡಿಯೆಂಟು, ಅವನು ವಿಧೇಯ ಅಂತ ಹೇಳಿದ್ದಾಳೆ. ಇದನ್ನು ತಿಳಿಸೋಕ್ಕೆ ನಮ್ಮಲ್ಲಿ ತಿರುಮೈಷ ಆಳ್ವಾರ್ ಅಂತಿದ್ರು. ಆ ಆಳ್ವಾರ್ ಅವರ ಜೀವನ ಚರಿತ್ರೆ ನೋಡಿದ್ರೆ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಸಿಗುತ್ತೆ ನಮಗೆ. ಭಗವಂತ ಹೆಂಗೆ ನಾವು ಹೇಳಿದ ಭಕ್ತ ಹೇಳಿದ್ದನ್ನ ಅವನು ನಡೆಸ್ತಾನೆ ಅಂತ. ಇದೊಂದು ಕೇಳಿ, ಇದು ಒಳ್ಳೆಯ ಒಂದು ಸ್ಮಾಲ್ ಇನ್ಸಿಡೆಂಟ್ ಇದೆ. ತಿರುಮೈಷ ಆಳ್ವಾರ್ ಯಾರು ಅಂದರೆ, ಅವ್ರು ಬಂದ್ಬಿಟ್ಟು ಕಾಂಚೀಪುರದಲ್ಲಿ ಒಂದು ದಿವ್ಯ ದೇಶ ಇದ್ದಾರೆ, ತಿರುವೆಕ್ಕ ಅಂತ. ಆ ದೇವಸ್ಥಾನದಲ್ಲಿ ಈ ಆಳ್ವಾರ್ ದೇವರಿಗೆ ಕೈಂಕರ್ಯ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಒಂದು ಮುದುಕಿ ಆ ದೇವಸ್ಥಾನದಲ್ಲಿ ಗುಡಿಸೋದು, ಸಾರಿಸೋದು ಅಂಥ ಕೈಂಕರ್ಯವನ್ನು ಅವಳು ಮಾಡ್ತಾ ಇದ್ಲಂತೆ. ಅವಳು ಇಷ್ಟು ಹಣ್ಣು ವಯಸ್ಸಿನಲ್ಲಿ ಇಷ್ಟು ಶ್ರಮ ಪಡ್ತಾ ಇದ್ದಾಳಲ್ಲ ಅಂತ ಪಾಪ ಅಂತ ಹೇಳಿ ಆ ಆಳ್ವಾರ್ಗೆ ಮನಸ್ಸಲ್ಲಿ ಅನ್ನಿಸ್ತು. ಆ ಆಳ್ವಾರ್ಗೆ ಒಂದು ವರಪ್ರಸಾದ ಕೊಟ್ಟಿದ್ರು ದೇವರು. ಅದು ಏನಪ್ಪ ಅಂದರೆ, ಅವ್ರು ಏನು ಅಂದ್ಕೊಳ್ತಾರೋ ಅದು ಎದುರುಗಡೆ ಯಾರು ಕಟಾಕ್ಷಿಸ್ತಾರೋ ಅವ್ರಿಗೆ ಅದು ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿ ಬಂತಂತೆ. ಈ ಹಣ್ಣು ಮುದುಕಿನ ಹೆಂಗಾರು ನಾವು ಅವಳು ಸಣ್ಣ ವಯಸ್ಸು ಮಾಡಿಬಿಡಬೇಕು. ಸಣ್ಣ ವಯಸ್ಸು ಮಾಡಿಬಿಟ್ರೆ ಅವಳು ಇನ್ನೂ ಜಾಸ್ತಿ ವರ್ಷ ಭಗವಂತನಿಗೆ ಕೈಂಕರ್ಯ ಮಾಡ್ಬೋದು. ಇದೇ ಉದ್ದೇಶ ಆಳ್ವಾರ್ಗೆ. ಅದಕ್ಕೆ ಏನು ಮಾಡಿದ್ರೆ, ಒಂದು ದಿವಸ ಅವಳನ್ನ ಕಟಾಕ್ಷಿಸಿದ್ರು. ಕಟಾಕ್ಷಿಸಿದ ತಕ್ಷಣ ಅವಳ ಏಜೆಲ್ಲ ಕಮ್ಮಿ ಆಗೋಯ್ತು. ಭಾಳ ಸುಂದರವಾಗಿ ಸೌಂದರ್ಯ ಹೆಣ್ಣು, ಒಂದು ಸಣ್ಣ ಹೆಣ್ಣಾಗ್ಬಿಟ್ಲು ಅವಳು. ಆಗಿದ ತಕ್ಷಣ ಆಯಿತು. ಇನ್ನು ಸ್ವಲ್ಪ ದಿವಸ ಆದಮೇಲೆ ರಾಜನ ಗೊತ್ತಲ್ಲ, ರಾಜ ಇವಳು ನೋಡ್ಬಿಟ್ಟ. ಇವಳು ನೋಡಿದ ತಕ್ಷಣ ಅವನಿಗೆ ಅವಳ ಮೇಲೆ ಬಹಳ ಆಸೆ ಆಗಿಬಿಟ್ಟು ಅವಳನ್ನೇ ವಿವಾಹ ಮಾಡ್ಕೊತೀನಿ ಅಂತ ಅವಳನ್ನು ಮದುವೆ ಮಾಡ್ಕೊಂಡ್ಬಿಟ್ಟ. ಈಗ ಆಯಿತು, ಆ ರಾಜ ಮಾಡ್ಕೊಂಡಾಯ್ತು. ಇದೇನು ಮಾಡೋಕ್ಕಲ್ಲ, ಇಲ್ಲಿ ಕೆಲಸಕ್ಕೆ ದೇವ್ರ ಕೈಂಕರಿಗೆ ಬೇರೆ ಯಾರೋ ಬಂದರು, ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಏನಾಯಿತು, ಇದೇ ಥರವಾಗಿ ರಾಜನಿಗೆ ವಯಸ್ಸಾದಮೇಲೆ ಬೆಳಿ ಕೂದಲು ಬರೋಕ್ಕೆ ಶುರು ಆಯಿತು. ಇವಳ ಸೂಪರ್ ಬ್ಯೂಟಿಫುಲ್ ಬ್ಲ್ಯಾಕ್ ಹೇರ್ ಎಲ್ಲ ಬ್ಯೂಟಿಫುಲ್ ಆಗಿದ್ದಾಳೆ. ಇವ್ರಿಗಾದರೆ ಬೆಳಿ ಕೂದಲು ಬಂದುಬಿಡ್ತು. ಏನಾರು ಮಾಡಬೇಕು ಅಂತ ಅವಳು ಕರೆದು ಕೇಳಿದಂತೆ, ಏನಮ್ಮ ನೀನು ಎಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿಯ, ನೀನು ಮೊದಲು ತುಂಬ ಹೆಣ್ಣು ಮುದುಕಿ ಆಗಿದ್ದೀನಲ್ಲ, ಇದಕ್ಕೇನು ಸೀಕ್ರೆಟು ಅಂತ ಕೇಳಿದಂತೆ. ಅವಾಗ ಅವಳು ಹೇಳಿದಂತೆ, ಈ ಥರ ನಮಗೆ ತಿರುಮೈಷ ಆಳ್ವಾರ್ ಅಂತ ದೇವಸ್ಥಾನದಲ್ಲಿದ್ದಾರೆ, ಅವ್ರಿಗೆ ನನಗೆ ಕಟಾಕ್ಷ ಕೊಟ್ಟು ನಾನು ಈ ಥರ ಆಗಿಬಿಟ್ಟೆ ಅಂತೆ. ಸಡನ್ನಾಗಿ ಇವನಿಗೆ ಆಸೆ ಬಂದಿತ್ತೆ, ನಾವು ಹೆಂಗಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತು ಸಭೆ ಕರೆದ್ಬಿಟ್ಟು ಅಲ್ಲಿ ಹೇಳ್ತಾನಂತೆ, ಈ ಥರ ಇವ್ರಿಗೊಬ್ಬರು ಆಳ್ವಾರ್ ಏನೋ ಮಾಡಿದ್ದಾರೆ, ಆ ಮಂತ್ರಿಗೆ ಕರೆದ್ಬಿಟ್ಟು ಹೋಗ್ಬಿಟ್ಟು ಆಳ್ವಾರ್ ಕರ್ಕೊಂಬ ಅಂತ ಹೇಳ್ತಾರಂತೆ. ಆವಾಗ ಆಳ್ವಾರ್ ಹತ್ರ ಹೋದಾಗ ಅವ್ರು ಹೇಳ್ತಾರಂತೆ, ನಾನು ಬರೋದಿಲ್ಲ ಅಂತೇಳಿ. ಅದಕ್ಕೆ ಹೋಗಲಿ ಅವ್ರ ಶಿಷ್ಯರು ಬಂದಂತೆ. ಅವ್ರ ಶಿಷ್ಯನ ಹೆಸರು ಕಣಿಕಣ್ಣನ್ ಅಂತ. ಅವನನ್ನು ಸಭೆ ಕರ್ಕೊಂಡು ಬಂದರು. ಸಭೆಯಲ್ಲಿ ರಾಜ ಅವನಿಗೆ ಆಜ್ಞೆ ನೀಡ್ತಾನೆ, ಆರ್ಡರ್ಸು. ಈ ಥರ ನೀನು ಹೋಗ್ಬಿಟ್ಟು, ನಾವು ಕರೆದ್ರೆ ಬರಲ್ಲ ನಿಮ್ಮ ಗುರುಗಳು, ನೀನು ಹೋಗಿ ಕರ್ಕೊಂಬ ಅಂತ ಹೇಳಿದಂತೆ. ಆ ಶಿಷ್ಯ ಎಷ್ಟು ಚಾತುರ್ಯ ಅಂದರೆ, ಅವನು ಹೇಳಿದಂತೆ, ನಾನು ಹೋಗೋದು ಬೇಡ, ನಮ್ಮ ಗುರುಗಳು ಇಂಥ ಕೆಲಸಕ್ಕೆಲ್ಲ ಬರಲ್ಲ, ಭಗವಂತನ ಬಗ್ಗೆ ಏನಾದ್ರು ಕೈಂಕರ್ಯ ಇದ್ರೆ ಮಾತ್ರ ಮಾಡ್ತಾರೆ, ನಿಮಗೆ ಸೌಂದರ್ಯ ಮಾಡೋದು ಅವೆಲ್ಲ ಏನು ಮಾಡೋಕ್ಕೆ ಅವ್ರು ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಪವರ್ಫುಲ್ ಆಗಿದಾರಲ್ಲ ರಾಜರು ಏನು ಮಾಡ್ತಾರೆ, ಅವನಿಗೆ ಶಿಷ್ಯನಿಗೆ ಬಹಿಷ್ಕಾರ ಆಗಿಬಿಟ್ಟು ಈ ಊರಿಂದ ನೀ ಆಚೆ ಹೋಗ್ಬಿಡು ಅಂತ ಹೇಳಿಬಿಟ್ರು. ಪಾಪ ಶಿಷ್ಯ ಏನು ಮಾಡ್ದ, ಬಂದ ಗುರುಗಳ ಹತ್ರ. ತಿರುಮೈಷ ಆಳ್ವಾರ್ ಹೇಳ್ತಾನೆ, ಈ ಥರ ನನಗೆ ರಾಜ ಹೇಳಿದ್ರು, ನಾನು ಇವೆಲ್ಲ ಹೇಳಿದೆ, ನೀವು ಅದೆಲ್ಲ ಮಾಡಲ್ಲ ಅಂತ. ಭಾಳ ಕರೆಕ್ಟಪ್ಪ, ನೀನು ಮಾಡಿದ್ದು ಗೊತ್ತಲ್ಲ ನಿಂಗೆ ನನ್ನ ಬಗ್ಗೆ ಅಂತ ಹೇಳಿದಂತೆ. ಸರಿ, ಇವಾಗ ಏನು ಮಾಡೋದು, ನನಗೆ ಬಹಿಷ್ಕಾರ ಹಾಕಿದ್ದಾರೆ, ನಾನೇನು ಮಾಡೋಕ್ಕಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದಂತೆ. ಅದಕ್ಕೆ ತಿರುಮೈಷ ಆಳ್ವಾರದಂತೆ, ನೀನು ಹೋದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು, ನಾನು ನಿಮ್ಮ ಜೊತೆಗೆ ಬರ್ತೀನಿ, ಬಾ ಇಬ್ಬರೂ ಹೋಗೋಣ ಅಂಥೇಳಿ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಇದ್ರ ಜೊತೆಗೆ ಏನು ಮಾಡೋದಂತೆ, ಹೋಗ್ಬಿಟ್ಟು ಭಗವಂತನ ಹತ್ರ ಹೇಳ್ದಂತೆ ಈ ಆಳ್ವಾರು, ನೋಡಪ್ಪ, ನಾನು ಈ ಊರನ್ನು ಬಿಟ್ಟು ಹೋಗ್ತಾಯಿದ್ದೀನಿ, ನಾನು ಶಿಷ್ಯ ಹೋಗ್ತಾ ಇದ್ದಾನೆ, ನಾನು ಈ ಊರನ್ನು ಬಿಟ್ಟು ಹೋದ್ಮೇಲೆ ನಿನಗಿನ್ನೇನು ಕೆಲಸ ಅಂತೇಳಿ ಭಗವಂತನಿಗೆ ಅಡ್ರೆಸ್ ಮಾಡಿ ಕೇಳ್ತಾರಂತೆ. ಅದಕ್ಕೆ ನನ್ನ ಜೊತೆ ನಿನ್ನ ಚಾಪೆಯನ್ನು ಸುತ್ಕೊಂಡು ನನ್ನ ಜೊತೆ ಬಂದ್ಬಿಡು ಅಂತ ಕರೆದ್ರಂತೆ.
ಕರೆದ ತಕ್ಷಣ ಭಗವಂತ ಏನು ಮಾಡಿದಂತೆ, ಆದಿಶೇಷನ ಜೊತೆ ಆಳ್ವಾರನ್ನು ಹಿಂಬಾಲಿಸಿದ ಭಗವಂತನ ಹೊಡ್ಬಿಟ್ಟ. ನಮಗೆಲ್ಲರಿಗೂ ಗೊತ್ತು, ಭಗವಂತ ಅಂದರೆ ಜೊತೆಗೇನೆ ಮಹಾಲಕ್ಷ್ಮಿ ಇದ್ದೇ ಇರ್ತಾರಂತೆ, ಜೊತೆಗೆ ಮಹಾಲಕ್ಷ್ಮಿನೂ ಹೊಟ್ಟೋದ್ರು. ಈಗ ಆ ಊರನ್ನು ಬಿಟ್ಟು ಮಹಾಲಕ್ಷ್ಮಿನೂ ಇಲ್ಲ, ಆಳ್ವಾರ ಜೊತೆ ಹೊಟ್ಟೋದು, ಆಳ್ವಾರು ಅವ್ರ ಶಿಷ್ಯ, ಮಹಾಲಕ್ಷ್ಮಿ ದೇವರು ಎಲ್ಲ ಹೊಟ್ಟೋಗಿದ ತಕ್ಷಣ ಏನಾಯಿತು, ಮಹಾಲಕ್ಷ್ಮಿ ಇಲ್ಲಾಂದ್ರೆ ಆ ಊರಲ್ಲಿ ಫುಲ್ಲು ನಾಶ ಆಗೋಯ್ತು ಊರೇನೆ. ಆ ನಾಡು ನಾಶ ಆಗಿದ್ಮೇಲೆ ಯಾರೋ ಹೇಳ್ತಾರೆ ಈ ಥರ ಆಗಿದೆಪ್ಪ ಅದಕ್ಕೋಸ್ಕರನೇ ಅಂತ. ಆವಾಗ ರಿಯಲೈಸ್ ಮಾಡಿದ್ರು ಇವರು ರಾಜ, ಇಮಿಡಿಯೇಟಾಗಿ ಹೋಗಿ ಆ ಆಳ್ವಾರ ಹತ್ರ ಹೇಳಿ, ಈ ಥರ ನಾವು ಮಾಡಿ ತಪ್ಪಾಯ್ತು, ಶರಣಾಗತಿ ಮಾಡಿ ನೀವು ನಮಗೆ ಕ್ಷಮಿಸಬೇಕು ಅಂತ, ದಯವಿಟ್ಟು ವಾಪಸ್ ಬನ್ನಿ ನಮ್ಮ ಊರಿಗೆ ಅಂತೇಳಿ ಕರೆದ್ರಂತೆ. ಸರಿ ಅಂತ ಹೇಳ್ಬಿಟ್ಟು ಆಳ್ವಾರ್ ಮತ್ತೆ ಬಂದರು. ಜೊತೆಗೆ ಪರಮಾತ್ಮ ಮಹಾಲಕ್ಷ್ಮಿ ಜೊತೆಗೆ ಬಂದಮೇಲೆ ಓಕೆ ಈ ಥರ ಒಂದು ಇದು ಸನ್ನಿವೇಶ ಆಯಿತು ಅಂತ ನಮಗೆಲ್ಲ ಗೊತ್ತಾಗೋದು ಹೆಂಗೆ. ಈ ಕಾಲದಲ್ಲಿ ಇದ್ವಿ ನಾವು, ಆಳ್ವಾರ 2000 ವರ್ಷದಲ್ಲಿ ಮುಂದೆ ಇದ್ದರು. ಅದಕ್ಕೇನು ಹೇಳಿದ್ರು ಅಂದರೆ, ಆ ದೇವಸ್ಥಾನದಲ್ಲಿ ಮಾತ್ರ ಆ ದೇವರು ಕೈ ಯಾವಾಗಲೂ ಎಲ್ಲ ದೇವರು ಬಂದುಬಿಟ್ಟು ಎಡಗೈಯಲ್ಲಿ, ಅಲ್ಲಿ ಮಾತ್ರ ಎಡಗೈಯಲ್ಲಿ ಸಿರಿಸಿಟ್ಕೊಂಡು ಶಯನಕೋಲದಲ್ಲಿದ್ದಾರೆ. ಸಾಧಾರಣವಾಗಿ ಬೇರೆ ಕಡೆ ಎಲ್ಲ ಬಲಗೈ ಮೇಲೆ ಸಿರಿಸಿಟ್ಕೊಂಡು ಮಲ್ಕೊಂಡಿರ್ತಾರೆ. ಈ ಥರ ಮಲ್ಕೊಂಡಿರೋರು ಅಲ್ಲಿ ಮಾತ್ರ ಈ ಕಡೆ ಮಲ್ಕೊಂಡಿದ್ದಾರೆ. ಇದು ಪ್ರೂಫು, ಹೋಗ್ಬಿಟ್ಟು ವಾಪಸ್ ಬಂದು ಹಂಗೆ ಮಲ್ಕೊಂಡಿದ್ದಾರೆ ಅಂತೇಳಿ. ಈ ದೇವಸ್ಥಾನ ಪರಮಾತ್ಮಗೆ ತಮಿಳಲ್ಲಿ ಒಂದು ಹೆಸರು ಹೇಳ್ತಾರೆ, ಸೊನ್ನ ವಣ್ಣಂ ಸೈದ ಪೆರುಮಾಳ್. ಸೊನ್ನ ವಣ್ಣಂ ಸೈದ ಪೆರುಮಾಳ್, ತಾನು ಏನು ಹೇಳ್ತಾನೋ ಅದನ್ನು ಮಾಡಿ ತೋರಿಸ್ತಾನೆ ಅಂತ ಅರ್ಥ. ಭಕ್ತ ಏನು ಹೇಳುತ್ತಾನೋ ಅದನ್ನು ಖಂಡಿತ ಮಾಡಿ ತೋರಿಸ್ತಾನೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ. ಇದು ತೇಜಸ್ಸು ಉಳ್ಳವನು, ಶೆಪ್ಪಮುಡೆಯಾಯ್ ತಿರಲುಡೆಯಾಯ್, ಸಾಮರ್ಥ್ಯ ಉಳ್ಳವನು. ನಮ್ಮ ಪರಮಾತ್ಮನ ಸಾಮರ್ಥ್ಯ ಹೆಂಗೆ ಅಂದರೆ, ಈವನ್ ನಮ್ಮ ಪುರಂದಾಸರು ಆಡಿದಾರಲ್ಲ, ಜಗದೋದರನ ಆಡಿಸಿದಳೆ ಶೋಧ ಆಡಲಿ ಅಣೋರಣೀಯನಾನ್ ಭಗತೋ ಮಹೀಯನ. ಅಣೋರಣೀಯನ ಮಹತೋ ಮಹೀಯನ ಹಂಗಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಪರಮಾತ್ಮ ಆ ಒಂದು ಅಣುವಿನೊಳಗೆ ಅಣುವಿನಷ್ಟು ಸಣ್ಣನಾಗೂ ಇರ್ತಾನೆ, ಅದರಲ್ಲೂ ಇದಕ್ಕೆ ಸಾಧ್ಯ ಇದೆ. ಅದೇ ಥರ ಬ್ರಹ್ಮಾಂಡವಾದ ಒಂದು ಯಾವುದಾದ್ರು ವಸ್ತು ಇದ್ದರೆ ಅದಕ್ಕಿಂತ ದೊಡ್ಡದಾಗಿರೋ ಸಾಮರ್ಥ್ಯ ನಮ್ಮ ಪರಮಾತ್ಮನಿಗೆ ಇದೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ನಮ್ಮಂಥ ನೀಚ ಜೀವಾತ್ಮರು ಭಕ್ತಿಯಿಂದ ಅವನನ್ನು ಆಶ್ರಯಿಸಿದರೆ ಅವನು ನಮಗೆ ಬಹಳ ಸುಲಭವಾಗಿ ದೊರಕುತ್ತಾನೆ. ಅದನ್ನೇ ನಾವು ಸೌಶೀಲ್ಯ ಗುಣ ಅಂತ ಹೇಳ್ತೀವಿ ಭಗವಂತಂದು. ಇಲ್ಲಿ ಇದನ್ನು ಆಂಡಾಳ್ ತಿರಲ್ ಉಡಯಾಯ್ ಅಂತ ಶಬ್ದದಲ್ಲಿ ಹೇಳಿದ್ದಾಳೆ. ಶತ್ತಾರ್ಕ್ ವೆಪ್ಪಂ ಕೊಡುಕಂ. ಶತ್ತಾರ್ಕ್ ಅಂತ ಹೇಳಿದ್ರೆ ಶತ್ರುಗಳಿಗೆ, ವೆಪ್ಪಂ ಅಂದರೆ ತಾಪ, ಶತ್ರುಗಳಿಗೆ ತಾಪವನ್ನು ಕೊಡುವವನು. ಭಗವಂತನ ನೋಡಿದ್ರೇ ಸಾಕಂದರೆ ಶತ್ರುಗಳಿಗೆ ಭಯ ಮತ್ತು ನಡುಕ ಉಂಟಾಗುತ್ತಂತೆ. ಯಾರಾದರೂ ಧರ್ಮಕ್ಕೆ ವಿರುದ್ಧ ಇದ್ದರೆ ಸಂಭವಾಮಿ ಯುಗೆ ಯುಗೆ ಅಂತ ಅವತಾರವನ್ನು ಎತ್ತಿ ಧರ್ಮ ಸಂಸ್ಥಾಪನೆ ಮಾಡುವವನೇ ನಮ್ಮ ಪರಮಾತ್ಮ. ಶತ್ತಾರ್ಕ್ ವೆಪ್ಪಂ ಕೊಡುಕುಂ ವಿಮಲಾ ತುಯಿಲಳಾಯ್. ಇಷ್ಟೆಲ್ಲ ಮಾಡಿದ್ಮೇಲೆ ಭಗವಂತ ಅವನು ಕೋಪ ಬಂತು, ಕೋಪಿಸ್ಕೊಂಡ, ಯುದ್ಧ ಮಾಡ್ದ. ಅವರಲ್ಲಿ ಯಾವುದಾದ್ರೂ ದೋಷ ಆಯ್ತಾ? ಪರಮಾತ್ಮನಲ್ಲಿ ಒಂದು ದೋಷವೂ ಇಲ್ಲ. ಕುತ್ತಮೇ ಆತ್ತವನ್ ವಿಮಲಾ ತುಯಿಲಳಾಯ್, ಹಂಗಂದರೆ ನಿರ್ಮಲವಾಗಿರುವವನೇ, ಒಂದು ವಿಧವಾದ ದೋಷವೂ ಇಲ್ಲದವನೇ, ಕುಟ್ರಮಂಡ್ರಿಲ್ಲದ ಗೋವಿಂದ ಅಂತ ಆಂಡಾಳೆ ಹೇಳಿದ್ದಾಳೆ. ನೋ ಡಿಫೆಕ್ಟ್ಸ್. ನಮ್ಮಲ್ಲಿ ಒಬ್ಬರು ಆಳ್ವಾರು 12 ಆಳ್ವಾರಲ್ಲಿ ಒಂದೇ ನಮ್ಮ ಆಂಡಾಳು ಇದು ಫಿಮಿನೈನು, ಮಿಕ್ಕಿದ 11 ಆಳ್ವಾರು ನಮ್ಮಂತ ಇರೋರು. ಅದರಲ್ಲಿ ಒಬ್ಬರು ತಿರುಪಾಣ್ ಆಳ್ವಾರ್ ಅಂತ. ಆ ತಿರುಪಾಣ್ ಆಳ್ವಾರು ಬರೆದಿರೋದು ಅಮಲನಾದಿಪಿರಾನ್ ಅಂತ ಅವರ ಗ್ರಂಥ ಕೇಳೋದು ನಾವು. ಆ ಗ್ರಂಥದಲ್ಲಿ ಅಡಿಯಾರ್ಕ ಎಣ್ಣೆ ಆಟ್ಪಡುತ್ತ ವಿಮಲನ್, ಆ ವಿಮಲನ್ ಪದ ಅಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ವಿಮಲನ್ ಅಂತ ಬಂದು ನೋಡಿ, ವಿಮಲ ಅಂತ. ಆ ವಿಮಲನ್ ಅಂದರೆ ಏನು ಅಂದರೆ ದೋಷವಿಲ್ಲದವನು. ಭಗವಂತನ ಬಗ್ಗೆ ಯಾವ ತರಹ ದೋಷ ಅಥವಾ ಕೊರತೆಯನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನೇ ತುಯಿಲಳಾಯ್ ಅಂದರೆ ನಿದ್ರೆಯಿಂದ ಬೇಗನೆ ಎದ್ದೇಳು, ನೀನು ಎದ್ದರೇನೆ ನಮ್ಮ ಮೇಲೆ ಕರುಣೆ ತೋರಿಸಲು ಸಾಧ್ಯ ಅಂತೇಳಿ ಕೃಷ್ಣನ ಹತ್ರ ಕೇಳಿ ನೋಡಿದ್ಲು ಆಂಡಾಳು. ಉತ್ತರನೇ ಬರಲಿಲ್ಲ. ಮಧ್ಯೆ ಸಡನ್ನಾಗಿ ಅವಳು ಜ್ಞಾಪಕ ಬಂತು. ನಪ್ಪಿನ ಪಿರಾಟಿ ಇದ್ದಾಳಲ್ಲ ತಾಯಿ ಶ್ರೀದೇವಿ ಅಂತ ಜ್ಞಾಪಕ ಬಂದಿದ್ದ ತಕ್ಷಣ ಅವಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಶೆಪ್ಪೆನ್ನ ಮೆನ್ಮೊಲೈ ಶೆವ್ವಾಯ್, ಕೆಂಪಾದ ತುಟಿಗಳನ್ನು ಹೊಂದಿರುವವಳೆ. ಭಗವಂತನ ತುಟಿಯು ಆಗ ತಾನೇ ಅರಳಿದ ಕೆಂಪು ತಾವರೆ ಅಂತ ಇರುತ್ತೆ. ಇದನ್ನು ವಲ್ಲಭಾಚಾರ್ಯರು ಅವರ ಮಧುರಾಷ್ಟಕಂನಲ್ಲಿ ಅದರಂ ಮಧುರಂ ಅಂತ ವರ್ಣಿಸಿದ್ದಾರೆ. ಅವರ ತುಟಿಗಳು ಎಷ್ಟೊಂದು ಸುಂದರವಾಗಿದೆ ಅಂತ ಆಳ್ವಾರೆಲ್ಲ ಹೇಳಿದ್ದಾರೆ. ಪಚ್ಚೆ ಮಾಮಲೆ ಪೋಲ್ ಮೇನಿ ಪವಳವಾಯ್ ಕಮಲ ಚೆಂಗಣ್, ಹವಳದಂತಿರುವ ಬಾಯನ್ನು ಹೊಂದಿರುವವನು ಅಂತೇಳಿ ಇನ್ನೊಂದು ಆಳ್ವಾರು ಹೇಳಿದ್ದಾರೆ, ತೊಂಡಡಿಪುಡಿ ಆಳ್ವಾರು. ಸಿರುಮರುಂಗಳ್ ವೈರಾಗ್ಯಶಾಲಿಯಾದ ನಪ್ಪಿನ್ನೈ,
ನಪ್ಪಿನಿ ಅವಳು ಸೀತಾ ಪಿರಾಟಿ. ಒಂದು ಸರಿ ಸೀತಾ ರಾಮ ಲಕ್ಷ್ಮಣನೊಡೆ ಹೋಗ್ತಾ ಇದ್ದಾಗ ಕಂಬ ನಾಟಾಳ್ವಾರ್ ಅಂತೇಳಿ ಅವ್ರು ಬಂದು ಕಂಬ ರಾಮಾಯಣ ಅಂತ ತುಂಬ ಫೇಮಸ್ಸು ತಮಿಳಲ್ಲಿ. ನಮ್ಮ ಹೆಮ್ಗೆ ಕುವೆಂಪುದು ರಾಮಾಯಣ ಇದೆಯಲ್ಲ ಅದೇ ಥರ ವಾಲ್ಮೀಕಿ ರಾಮಾಯಣ ಒರಿಜಿನಲ್ಲು, ಆ ಥರ ಎಷ್ಟೋ ರಾಮಾಯಣಗಳಿದೆ, ಎಲ್ಲರೂ ಬರೆದಿರೋದು. ತುಳಸಿ ರಾಮಾಯಣ ಇದೆ, ರಾಮಚರಿತ ಮಾನಸ್ಸು. ಅದೇ ಥರ ತಮಿಳಲ್ಲಿ ಕಂಬನವರು ಕಂಬ ರಾಮಾಯಣ ಭಾಳ ಫೇಮಸ್ ಇದೆ. ಅವ್ರು ಹೇಳ್ತಾರಂತೆ ಸೀತೆಯ ಸೊಂಟ ಎಷ್ಟು ಸಣ್ಣದಾಗಿತ್ತು ಅಂತ ಹೇಳಿದ್ರೆ ಆ ಸೊಂಟ ಇದೆಯೋ ಇಲ್ವೋ ಥರ ಇತ್ತು. ಅದು ಯಾಕೆ ಇಲ್ಲಿ ಹೇಳ್ತಾ ಇರಂದೆ, ನಪ್ಪಿನ ಇರೋ ಸೊಂಟವು ಅಷ್ಟೇ ಸುಂದರವಾಗಿತ್ತು ಅಂತ ಆಂಡಾಳ್ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾಳೆ. ನಪ್ಪಿನಾಯ್ ನಂಗಾಯ್ ತಿರುವೆ, ನಂಗಾಯ್ ಅಂತ ಹೇಳಲ್ಪಟ್ಟವಳು, ಒಂದು ದೋಷವೂ ಇಲ್ಲದಂಥವಳು, ಗುಣಗಳೇ ಪೂರ್ತಿಯಾಗಿರುವವಳು. ಆ ಭಗವಂತನಿಗೆ ನಪ್ಪಿನ ಯಾರು 6 ಶಾರ್ಟ್ ಗುಣ್ಯ ಅಂದರೆ 6 ಗುಣಗಳು ಪರಿಪೂರ್ಣವಾಗಿರುವ ಆ ಭಗವಂತನಿಗೆ ಅವಳು ಸರಿಸಮಾನ ಆಗಿರುವವಳು. ಯಾಕೆಂದರೆ ಅವಳು ಭಗವತಿ ಆಯ್ತಲ್ಲ. ಭಗವಂತನಿಗೆ ಅಂದರೆ 6 ಗುಣಗಳು ಇರಬೇಕಂತೆ. ಅದಕ್ಕೆ 6 ಗುಣಗಳು ಯಾವುದವು ಅಂತ ಹೇಳಿದ್ರೆ ಅವು ಜ್ಞಾನ, ವೀರ್ಯ, ಬಲ, ಐಶ್ವರ್ಯ, ಶಕ್ತಿ, ತೇಜಸ್. ಈ 6 ಗುಣನೂ ಸಂಪೂರ್ಣವಾಗಿರೋದು, ಪರಿಪೂರ್ಣವಾಗಿರೋದು ನಮ್ಮ ಭಗವಂತನ ಹತ್ರ ಮಾತ್ರ. ಇವಳು ಭಗವತಿ ಆಗಿದ್ದಕ್ಕೆ ನಪ್ಪಿನೇ ನಿನ್ನ ಹತ್ರ ಎಲ್ಲ ಇದೆ ಅಂತೇಳಿ ಇಲ್ಲಿ ಆಂಡಾಳು ತಿಳಿಸ್ತಾ ಇದ್ದಾಳೆ. ನೀನು ಈಶ್ವರಿ, ನೀನು ರುಕ್ಮಿಣಿ, ನೀನೇ ಸೀತೆ, ಎಲ್ಲವೂ ನೀನೇ ಅಮ್ಮ, ತಾಯಿ ನೀನೇ, ಸಾಕ್ಷಾತ್ ಮಹಾಲಕ್ಷ್ಮಿ ನೀನೇ. ನಂಗಾಯ್ ತಿರುವೆ, ನಂಗಾಯ್ ನೀನು ಯಾರು ಗೊತ್ತೇ, ಎಲ್ಲ ವಿಧವಾದ ಲಕ್ಷಣಗಳನ್ನು ಉಳ್ಳವಳು. ಭಕ್ತರ ತಪ್ಪುಗಳನ್ನು ಕೇಳಿಕೊಂಡು ಭಗವಂತನ ಹತ್ತಿರ ಹೇಳಿ ಭಕ್ತರ ತಪ್ಪುಗಳನ್ನು ನೋಡದೆ ಮೋಕ್ಷ ಸಾಗರ ಮಧ್ಯವನ್ನು ಕೊಡಿಸುವ ಸಾಮರ್ಥ್ಯ ಹೊಂದಿರುವವಳೆ ಅಂತ ಹೇಳಿಬಿಟ್ಟು. ಶಿಫಾರಸ್, ಶಿ ಫಾರ್ ಅಸ್, SHEFRUS. ನಮ್ಮಲ್ಲಿ ಯಾವಾಗ ಶಿಫಾರಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಆ ಫಸ್ಟ್ ವರ್ಡು ಇಲ್ಲೇ ಬಂತೇನೋ. ಮಹಾಲಕ್ಷ್ಮಿ ನಮ್ಮೆಲ್ಲ ಜೀವಾತ್ಮಗಳಿಗೆ ನಾವಲ್ಲಿ ಹೋದಾಗ ಮೋಕ್ಷ ಟೈಮಲ್ಲಿ ಶಿ ವಿಲ್ ರೆಕಮೆಂಡ್ ಫಾರ್ ಅಸ್. ಅದರಿಂದ ಅದೇ ಫಸ್ಟ್ ಬಂತೋ ಏನೋ ಶಿಫಾರಸ್ ವರ್ಡು ಅಂತ ಹೇಳ್ತಾರೆ. ಅದು ನಮ್ಮ ಮಹಾಲಕ್ಷ್ಮಿಯಿಂದಲೇ ನಮಗೆ ಶುರುವಾಗಿರಬೇಕು ಅನ್ನಿಸ್ತಾ ಇದೆ ಅಂತಾರೆ. ತುಯಿಲೆಳಾಯ್, ನಿದ್ದೆಯಿಂದ ಎದ್ದೇಳು, ಮೊದಲು ಕೃಷ್ಣನ ಎಬ್ಬಿಸು ಅಂತ ಹೇಳ್ತಿದ್ದೆ, ಈಗ ನೀನು ಎದ್ದೇಳು, ನೀನು ಎದ್ದುಬಿಟ್ಟು ಕೃಷ್ಣನ ಎಬ್ಬಿಸು ಅಂತ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಆಂಡಾಳಿರ್ತಾಳೆ. ಉಕ್ಕಮಂ ತಟ್ಟೊಳಿಯಂ. ಉಕ್ಕಮಂ ತಟ್ಟೊಳಿಯಂ ಅಂದರೆ ಬೀಸಣಿಗೆ ಮತ್ತು ಕನ್ನಡಿ, ಮಿರರ್ ಅಂತ ಅರ್ಥ. ನಾರ್ಮಲಾಗಿ ನಮ್ಮಲ್ಲಿ ಸ್ತ್ರೀಯರು ನವರಾತ್ರಿಲಿ ತೈ ತಿಂಗಳಲ್ಲಿ ತಾಂಬೂಲ ಕೊಡುವ ವಾಡಿಕೆ ಇದೆ. ಅವಾಗ ಕೊಡುವಾಗ ಏನು ಮಾಡ್ತೀವಿ, ಈವನ್ ಗೌರಿ ಹಬ್ಬದಲ್ಲಿ ಕೊಡ್ತೀವಿ, ಬಳೆ, ಕನ್ನಡಿ, ಬಾಚಣಿಗೆ ಇವೆಲ್ಲ ಸೇರಿ ಕೊಡೋದುಂಟು. ಇಲ್ಲಿ ಊಕಮಂ ತಟ್ಟೊಳಿಯಂ ತಂದು ಮಣಾಳನೈ, ನೀನಿದ್ದರೇನೆ ಕೃಷ್ಣನ ಎಬ್ಬಿಸೋಕೆ ಆಗೋದು. ರಾತ್ರಿ ಪೂರ್ತಿ ಶೃಂಗಾರಸದಲ್ಲಿ ಅನುಭವಿಸುತ್ತಿದ್ದ ನಿನ್ನ ಮಣಾಳನೆ. ಉಕ್ಕಮಂ ತಟ್ಟೊಳಿಯಂ ತಂದು ಮಣಾಳನೆ. ಹೇಗೆ ಎಬ್ಬಿಸಬೇಕು ಗೊತ್ತಾ, ಅವನಿಗೆ ದರ್ಪಣವನ್ನು ತೋರಿಸು. ದರ್ಪಣ ಅಂದರೆ ಬೇರೆ ತೋರಿಸೋದು. ದೇವರಿಗೆ ದಿನಾಲು ಬೆಳಗ್ಗೆ ತೋರಿಸ್ತಾರೆ. ಈಗ ಕೇರಳದಲ್ಲಿ ಒಂದು ವಿಷು ಅಂತ ನೀವೆಲ್ಲ ಕೇಳಿರ್ಬೇಕು. ವಿಷು, ಓಣಂ, ವಿಷು ಎರಡೇ ಕೇರಳ ತುಂಬ ಫೇಮಸ್ಸು. ಆ ವಿಷು ಹಬ್ಬದಲ್ಲಿ ಏನು ಮಾಡ್ತಾರೆ ಅಂದರೆ ಪರಮಾತ್ಮನ ದಿವ್ಯಮಂಗಲ ವಿಗ್ರಹವನ್ನು ಏಳೆ ಮಾಡ್ಕೊಂಡು ಬಂದು ಒಂದು ದರ್ಪಣವನ್ನು ಇಡ್ತಾರಂತಲ್ಲಿ. ಸುಂದರವಾಗಿ ಪರಮಾತ್ಮನಿಗೆ ಎಲ್ಲ ಆಭರಣಗಳೆಲ್ಲ ಧರಿಸ್ಬಿಟ್ಟು ಆ ದರ್ಪಣದಲ್ಲಿ ಪರಮಾತ್ಮನನ್ನು ನೋಡ್ತಾರೆ. ಆ ಪರಮಾತ್ಮನ ಇವ್ರ ದರ್ಪಣದಿಂದ ನೋಡ್ತಾ ಇದ್ದಾರಂತೆ. ಇಲ್ಲಿ ದೇವರಿದ್ರೆ ಅಲ್ಲಿದೆ ಕನ್ನಡಿ. ಆ ಕನ್ನಡಿಯಲ್ಲಿ ನೀವು ನೋಡ್ತಾ ಇದ್ದಾಗ ಅವ್ರ ಮುಖನೋ ಕೃಷ್ಣನ ಮುಖ ಜೊತೆ ಸೇರಿ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ಯಾರೋ ಇದೇನು ಸೆಲ್ಫಿ ಆಗಲೇ ಇತ್ತಾ ಅಂತ. ಈ ಸೆಲ್ಫಿ ಕಾನ್ಸೆಪ್ಟು ಅವಲ್ಲೇ ಬಂದ್ಬಿಡ್ತಾ ಏನೋ ಆ ಥರ ಅನ್ನಿಸ್ತಾ ಇದೆ ವಿಷು ಹಬ್ಬ ಮಾಡೋವಾಗ ಅಲ್ಲಿ ಅಂತೇಳಿ. ಮೊದಲು ದರ್ಪಣದಲ್ಲಿ ನೋಡ್ಕೋತಾರೆ, ಕೃಷ್ಣನ ಸೌಂದರ್ಯವೆಲ್ಲ ಕಾಣಿಸುತ್ತೆ, ಆಭರಣಗಳ ಸೌಂದರ್ಯ ಎಲ್ಲ ನೋಡ್ತಾರೆ. ಆ ದರ್ಪಣದಲ್ಲಿ ತಮ್ಮನ್ನು ನೋಡ್ಕೊಂಡು ಬಿಡ್ತಾರೆ. ಊಕಮಂ ತಟ್ಟೊಳಿಯಂ ತಂದು ಮಣಾಳನೆ. ಈ ಬೀಸಣಿಗೆ ಆಗಿ ಕನ್ನಡಿಯನ್ನು ಕೊಟ್ಟು ನಿನ್ನ ಸ್ವಾಮಿಯಾದ ಕೃಷ್ಣನನ್ನು ಎಬ್ಬಿಸು. ಇದನ್ನೆಲ್ಲ ಕೊಟ್ಟು ಕೃಷ್ಣನನ್ನು ಎಬ್ಬಿಸಿದರೆ ಅವನ ತನ್ನ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ ಅಂತ ಇಲ್ಲಿ ಆಂಡಾಳು ಹೇಳ್ತಾಳೆ. ಈಗ ಇನ್ನೊಂದು ಈ ಕನ್ನಡಿ ಬಗ್ಗೆ ಬಂದಾಗ ಇನ್ನೊಂದು ದಿನ ದೇವಸ್ಥಾನದಲ್ಲಿ ಏನಾಗುತ್ತೆ, ಬೆಳಗಿಂದ ಫಸ್ಟು ಸೇವೆ, ಅದಕ್ಕೆ ಹೆಸರು ವಿಶ್ವರೂಪಂ ಅಂತ ಹೇಳ್ತೀವಿ. ವಿಶ್ವರೂಪ ದರ್ಶನ ಅಂತೇಳಿ ಈಗಲೂ ರಂಗನಾಥ ಸ್ವಾಮಿ ಶ್ರೀರಂಗಮಲ್ಲಿ ಹೋದರೆ 100 ಟಿಕೆಟ್ ಮಾತ್ರ ಕೊಡ್ತೇವೆ. ಬೆಳಗಿಂದ 5:30 ಕ್ಯೂಲ್ಲಿ ನಿಲ್ಲಬೇಕು. ಆ ವಿಶ್ವರೂಪ ದರ್ಶನ ಮಾಡುವಾಗ ದೇವರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಅದೆಲ್ಲ ದಿವ್ಯ ದೇಶಗಳು ನಡೆಯುತ್ತೆ. ಆ ಮೊದಲನೇ ಸೇವೆಯಲ್ಲಿ ರಾತ್ರಿಯೆಲ್ಲ ಗರ್ಭಗುಡಿ ಮುಚ್ಚಿರುತ್ತೆ. ಬೆಳಗ್ಗೆ ಆಗಿದ ತಕ್ಷಣ ದೇವರಿಗೆ ಹಸುವಿನ ಪೃಷ್ಠಿಭಾಗ, ಹಸುವನ್ನು ಕರ್ಮ ಮುಂದೆ ತೋರಿಸಲ್ಲ, ಹಸುವಿನ ಹಿಂಬೆ ಬಾಲ ಇದೆಯಲ್ಲ, ಬಾಲದ ಸೈಡು ದೇವರು ಕಾಣಿಸ್ತಾ ಇರುತ್ತಂತೆ. ಬೆಳಗ್ಗೆ ಆಗಿದ ತಕ್ಷಣ ದೇವರಿಗೆ ತೋರಿಸೋದು ಯಾತಕ್ಕೆ ಅಂದರೆ ಹಸುವಿನ ಪೃಷ್ಠಿಭಾಗದಲ್ಲಿರೋದು ಮಹಾಲಕ್ಷ್ಮಿ. ದೇವರು ಆ ಮಹಾಲಕ್ಷ್ಮಿ ನೋಡಿಬಿಟ್ಟು ಅವನು ಶ್ರೀಯಪತಿಯದ ಜೊತೆ ಕನ್ನಡಿಯಲ್ಲಿ ತನ್ನ ಸೌಂದರ್ಯವನ್ನು ನೋಡಿಕೊಳ್ಳುತ್ತಾನೆ.
ಇಂಥ ಹಿರಿಮೆಯುಳ್ಳ ದೊಡ್ಡ ಭಗವಂತನಿಗೆ ನೀನು ಇವೆಲ್ಲವನ್ನು ತೋರಿಸು ಬೇಡವಾ ಅಂತ ಕೇಳಿಬಿಟ್ಟು, ಇಪ್ಪೋದೆ ಎಮ್ಮೈ, ನಿನ್ನ ಪತಿಯಾದ ಕಣ್ಣನ್ನು ಕಂಡು ಇವಾಗಲೇ ನಾವು ಕೂಡ ಅವನ ಗುಣಗಳನ್ನು ಕೇಳಿ ನಾವು ನೀರಾಡಬೇಕು ಅಂತ ಹೇಳಿದರೆ, ಮೊದಲು ಅವನನ್ನು ಪ್ರತ್ಯಕ್ಷವಾಗಿ ನೋಡಬೇಕು. ಪ್ರತ್ಯಕ್ಷವಾಗಿ ಅವನು ನೋಡಬೇಕು ಅಂತ ಹೇಳಿದ್ರೆ ಅವನು ಎದ್ದೇಳಬೇಕು. ಅವನು ಎದ್ದೇಳಬೇಕು ಅಂತಂದರೆ ನೀನು ಪಿರಾಟಿ ಎದ್ದೇಳಬೇಕು. ನೀನು ಮೊದಲು ಎದ್ದು ಅವನನ್ನು ಎಬ್ಬಿಸಿ, ಆದ್ದರಿಂದ ಶ್ರೀ ಮಹಾಲಕ್ಷ್ಮಿಯೇ, ನೀನು ನಮಗೆ ಆಶೀರ್ವಾದ ಮಾಡಬೇಕು. ಅವನ ಜೊತೆಗೆ ನೀನು ನಮ್ಮನ್ನು ಆಶೀರ್ವದಿಸಬೇಕು. ನೀನು ಆಶೀರ್ವದಿಸಿದರೇನೇ ಅವನ ಗುಣಗಳನ್ನು ನಾವು ಕೇಳಿ ನೀರಾಡಬಹುದು ಅಂತ ಹೇಳ್ತಾಳೆ ಆಂಡಾಳ್ ಈ 20ನೇ ಪಾಶುರದಲ್ಲಿ. 18, 19, 20 ಈ 3 ಪಾಶುಗಳಲ್ಲಿ ನಪ್ಪಿನ್ನಾಯ್ ಶಬ್ದವನ್ನು ಆಂಡಾಳ್ ಉಪಯೋಗಿಸುವಾಗ ಶ್ರೀದೇವಿ, ಭೂದೇವಿ, ನೀಳಾದೇವಿ 3 ಪಾಶದಲ್ಲಿ ಒಂದೊಂದು ಶ್ರೀದೇವಿ, ಭೂದೇವಿ, ನೀಳಾದೇವಿ ಅದು ಸೂಚಿಸುತ್ತೆ ಅಂತೇಳಿ ಪೂರ್ವಾಚಾರ್ಯರು ಹೇಳಿದ್ದಾರೆ. ಈಗ ನಮಗೆ ಈ ಪಾಶುರದಿಂದ ಅನುಷ್ಠಾನಕ್ಕೆ ಏನು ನಾವು ತೊಗೊಳ್ಬೋದು ಪಾಯಿಂಟ್ಸ್ ಅಂತ ಈಗ ನೋಡೋಣ. ಈ ಮಾನವ ಜನ್ಮ ಪಡೆದುಕೊಂಡ ಮೇಲೆ ಮುಖ್ಯವಾಗಿ ಎಷ್ಟೋ ಗುಣಗಳು, ನಮ್ಮ ಒಳಗಡೆ ಮರೆಯಾಗಿರುವಂಥ ಗುಣಗಳನ್ನು ನಾವು ಪ್ರಗತಿಪಡಿಸಬೇಕು ಅನ್ನುವಂಥ ತತ್ವಗಳು ಪೂರ್ವಾಚಾರ್ಯರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥ 2 ಗುಣಗಳು, ನಿಷ್ಕಪಟತೆ ಮತ್ತು ಆತ್ಮ ಸಂಯಮ. ಸರಳತೆ, ನಿಷ್ಕಪಟತೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಫ್ರ್ಯಾಂಕ್ನೆಸ್, ನಿಷ್ಕಪಟತೆ. ಆತ್ಮ ಸಂಯಮ ಅಂದರೆ ಸೆಲ್ಫ್ ಕಂಟ್ರೋಲ್. ಈ ನಿಷ್ಕಪಟತೆಯನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂತ ಹೇಳಿದರೆ, ಕಳಶಪ್ರಾಯವಾಗಿರುವಂಥ ಈ ಹೃದಯ ಮಂಡಲದಲ್ಲಿ ಭಗವಂತನ ಉಪಸ್ಥಿತಿಯನ್ನು ನಾವು ಏರ್ಪಡಿಸಿಕೊಂಡು ಚಿತ್ತವನ್ನು ಶುದ್ಧಿ ಮಾಡಿಕೊಂಡು, ನಮ್ಮ ಚಿತ್ತ ಒಂದು ದರ್ಪಣದಂತೆ ಇರಬೇಕು, ಲೈಕ್ ಎ ಮಿರರ್. ಇದು ತುಂಬ ಮುಖ್ಯ. ತ್ರಿಕರಣ ಶುದ್ಧಿ, ನಿಷ್ಕಪಟತೆ, ಆತ್ಮ ಸಂಯಮ, ಸರಳತೆ. ಈ ನಿಷ್ಕಪಟತೆ ಒಬ್ಬರಲ್ಲಿ ಏರ್ಪಡಿಸಿದರೆ ಆ ಸರಳತೆಯೂ ಅಧಿಕವಾಗುತ್ತೆ. ಅದನ್ನು ಇವತ್ತಿನ ಪದ್ಯದಲ್ಲಿ ಆಂಡಾಳ್ ಶೆಪ್ಪಮುಡೆಯಾಯ್ ತರಲುಡೆಯಾಯ್ ಈ 2 ಪದಗಳಿಂದ ಹೇಳಿದ್ದಾಳೆ. ಶೆಪ್ಪಮುಡೆಯಾಯ್ ಅಂತ ಹೇಳಿದರೆ ತ್ರಿಕರಣ ಶುದ್ಧಿ, ಫ್ರ್ಯಾಂಕ್ನೆಸ್, ಭಗವಂತ ತೋರಿಸಿಕೊಟ್ಟಿರೋ ಗುಣ ಇದು. ನಿಷ್ಕಪಟತೆ, ಪೂರ್ವ ಭಾಷೆಯಾಗಿ ರಾಮನಾಗಿ ಅವನು ತೋರಿಸ್ತಾನೆ. ನಮ್ಮಲ್ಲಿ ಆ ಸರಳತೆ ಬಂದರೆ ಯಾವುದಕ್ಕೂ ನಾವು ಹೆದರಿಕೊಳ್ಳೋದಿಲ್ಲ. ನಮ್ಮಲ್ಲಿ ಹೆದರಿಕೆ ಅನ್ನೋದು ಹೊಟ್ಟೋಗುತ್ತೆ. ಎಲ್ಲರ ಹತ್ರ ನಾವು ಮಿಕ್ಸ್ ಆಗಿ ಶುರು ಮಾಡ್ತೀವಿ. ಒಂದು ನೀರು ಹೇಗೆ ಸ್ರವಿಸ್ಕೊಂಡು ಬರುತ್ತೋ ಅದೇ ಥರ ತೀರ್ಥ ಶ್ರವಣವಾಗಿ ಹೇಗೆ ಪರಮಾತ್ಮ ಇಳಿದು ಬರ್ತಾನೋ ನಮ್ಮ ಜೀವನದಲ್ಲೂ ಆ ಸೌಲಭ್ಯ ಉಂಟಾಗುತ್ತೆ. ಎರಡನೇದಾಗಿ ಒಳಗಡೆ ಇರುವಂಥ ಭಗವಂತನ ಉಪಸ್ಥಿತಿ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿ ಬಾಯಲ್ಲಿ ಮಧುರವಾಗಿರುವಂಥ ಮಾತುಗಳು ಉಂಟಾಗುತ್ತೆ. ಶೆಪ್ಪೆನ್ನ ಮೆನ್ಮಲೈ ಶೆವ್ವಾಯ್ ಈ ಪದದಲ್ಲಿ ಪ್ರಾಯವಂಥ ಒಂದು ಮನಸ್ಸಿನಲ್ಲಿ ಅದನ್ನು ಶುದ್ಧಿ ಮಾಡಿಕೊಂಡು ಶೆವ್ವಾಯ್ ಕೆಂಪು ಇರುವಂತಹ ಬಾಯಿ ಲಕ್ಷ್ಮಿಯನ್ನು ಇಲ್ಲಿ ವರ್ಣನೆ ಮಾಡುವಂಥ ಪ್ರಸಂಗದಲ್ಲಿ ಸೂರ್ಯ ಹೆಂಗೆ ಉದಯಿಸುತ್ತ ಕಾಲದಲ್ಲಿ ಕೆಂಪು ವರ್ಣದಲ್ಲಿ ಇರುತ್ತಾನೋ, ಎಲ್ಲರಿಗೂ ಒಂದು ಉತ್ತೇಜನವನ್ನು ಉಂಟು ಮಾಡುತ್ತಾನೋ, ಎಲ್ಲರಿಗೂ ಒಂದು ಆಶ್ವಾಸನೆಯನ್ನು ಕೊಡುತ್ತಾನೋ, ಅದೇ ಥರ ನಮ್ಮ ಮಾತುಗಳಿಂದ ಒಬ್ಬರಿಗೆ ಉತ್ತೇಜನ ಉಂಟಾಗಬೇಕು, ಆಶ್ವಾಸನೆ ಉಂಟಾಗಬೇಕು ಅನ್ನೋ ತತ್ವವನ್ನು ಈ ಪದಗಳಿಂದ ಆಂಡಾಳ್ ಹೇಳ್ತಾ ಇದ್ದಾಳೆ. ಈ ಗುಣಗಳನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಅಂದರೆ ಕೆಲವು ಕರ್ತವ್ಯಗಳು ನಮ್ಮಲ್ಲಿ ಇದೆ. ಆ ಕರ್ತವ್ಯಗಳು ಏನಂತ ಹೇಳಿದ್ರೆ, ನಾವೆಲ್ಲ ಹುಟ್ಟುವಾಗ ಋಣಯುಕ್ತರಾಗಿ ಮಾಡ್ತೀವಿ. ಋಣ ಅಂದರೆ ಡೆಟ್, ಯುಕ್ತ ಅಂದರೆ ವಿತ್ ಡೆಟ್ಸ್, ಋಣ ಮುಕ್ತ ಅಂದರೆ ನೋ ಡೆಟ್ಸ್, ಋಣಯುಕ್ತ ಅಂದರೆ ವಿತ್ ಡೆಟ್ಸ್. ಎವ್ರಿ ಪರ್ಸನ್ ಈಸ್ ಬಾರ್ನ್ ವಿತ್ ಎ ಡೆಟ್ ಆರ್ ಲೋನ್. ಅದನ್ನು ನಾವು ತೀರಿಸಬೇಕು. ಹೆಂಗೆ ಒಂದು ಲೋನ್ ತೊಗೊಂಡ್ರೆ EMI ಕಟ್ತೀವೋ ಆ ಥರ ಈ ಋಣವನ್ನು ತೀರಿಸಲೇಬೇಕು. ಅದು ಯಾವುದು ಋಣಗಳಿದೆ ಹುಟ್ಟಿದ ತಕ್ಷಣ ಎಲ್ಲರಿಗೂ ಬರುತ್ತೆ. ಆ ಋಣಗಳು 4 ಥರ ಇದೆ ಅಂತ ಹೇಳ್ತಾರೆ. ಒಂದು ದೇವಋಣ, ಋಷಿ ಋಣ, ಪಿತೃ ಋಣ, ಸಮಾಜ ಋಣ. ಇದನ್ನು ಧರಿಸ್ಕೊಂಡೇ ನಾವಿಲ್ಲಿ ಬಂದಿದ್ದೀವಿ. ಜೀವನ ಪೂರ್ತಿ ಈ ಋಣವನ್ನು ತೀರಿಸುವಂಥ ಒಂದು ವ್ರತವನ್ನು ನಾವು ಧರಿಸಿಕೊಳ್ಳಬೇಕು. ಹೆಂಗೆ ಒಂದು ಮನೆ ಕಟ್ಟೋಕ್ಕೆ ಸಾಲ ತೊಗೊಂಡಿದ ತಕ್ಷಣ ಬ್ಯಾಂಕಿಂದ ಲೋನ್ ತೊಗೊಂಡು ಋಣವನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವೋ ಅದೇ ಥರ ಈ ಮನುಷ್ಯ ಜೀವನ ಪಡ್ಕೊಂಡ ಮೇಲೆ ಶರೀರ ಅಂತ ಹೇಳುವ ಮನೆ ನಾವು ಧರಿಸಿಕೊಳ್ಳುವಂಥ ಪ್ರಸಂಗದಲ್ಲಿ 3 ಋಣಗಳನ್ನು ಖಂಡಿತ ಮೊದಲು ಮಾಡಬೇಕು. ದೇವಋಣ, ದೇವತೆಗಳು ಈ ಶರೀರಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಂದೊಂದು ಅಂಗದಲ್ಲೂ ಒಂದೊಂದು ದೇವತೆಯು ನಮಗೆ ಅಂಗದ ಚಾಲನೆಗೆ ಅನುಗ್ರಹ ಮಾಡುತ್ತಿದ್ದಾರೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಜಾನನೆ ಬ್ರಹ್ಮ ತಿಷ್ಠತು, ವಕ್ತ್ರೇ ತಿಷ್ಠತು ಸರಸ್ವತಿ, ನೇತ್ರಯೋಹೋ ಅಶ್ವಿನವು ತಿಷ್ಠತು ಅಂತ ಹೇಳಿ ಒಂದೊಂದು ಅಂಗದಲ್ಲಿ ಒಂದು ದೇವರು ಇರ್ತಾರೆ. ಆ ದೇವರ ಋಣವನ್ನು, ಅವರು ನಮಗೆ ಮಾಡಿರುವಂಥ ಸಹಾಯವನ್ನು, ಋಣವನ್ನು ನಾವು ತೀರಿಸಬೇಕು. ಎರಡನೇದಾಗಿ ನಾವು ಬಂದಿರುವ ಪರಂಪರೆ,
ಮೊದಲು ಬ್ರಹ್ಮ ಋಷಿಗಳನ್ನು ಸೃಷ್ಟಿ ಮಾಡ್ತಾನೆ. ಋಷಿಗಳ ಮೂಲಕ, ಪ್ರಜಾಪತಿ ಮೂಲಕ ಈ ಜಗತ್ ಸೃಷ್ಟಿಯಾಗಿದೆ. ಯಾವ ಋಷಿಯಿಂದ ನಾವು ಬಂದಿದ್ದೇವೋ ಆ ಋಷಿ ಮೂಲವನ್ನು ಹುಡುಕಿ ಆ ಋಷಿ ಋಣವನ್ನು ನಾವು ತೀರಿಸಬೇಕು. ಮೂರನೇದಾಗಿ, ನಾವು ಯಾವ ಮನೆತನದಲ್ಲಿ ಬಂದಿದ್ದೇವೋ ಪಿತೃ ಋಣವನ್ನು ನಾವು ತೀರಿಸಬೇಕು. ಈ ಋಣಗಳನ್ನು ತೀರಿಸ್ತಾ 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 ನಮ್ಮ ಒಳಗಡೆ ಪವಿತ್ರತೆ ಉಂಟಾಗುತ್ತದೆ, ನಮ್ಮ ಒಳಗಡೆ ಆತ್ಮ ಸಂಯಮ ಉಂಟಾಗುತ್ತದೆ, ಸರಳತೆ, ನಿಷ್ಕಪಟತೆ ಅದು ಉಂಟಾಗುತ್ತೆ. ದೇವಋಣ, ಋಷಿ ಋಣ, ಪಿತೃ ಋಣ, ಇದು ಮೂರು ಎಲ್ಲ ಕಡೆ ನೋಡ್ತೀವಿ. ಕೃಷ್ಣ ಸ್ತುತಿ ಮಾಡ್ತಾಳೆ. ಕೃಷ್ಣ ಸ್ತುತಿ ಮಾಡುವ ಕುಂತಿ ಹೇಳ್ತಾಳೆ ಇನ್ನೊಂದು ಋಣ ಇದೆ ಎಲ್ಲರಿಗೂ ಅಂತ, ಅದೇ ಸಮಾಜ ಋಣ ಅಂತೇಳಿ. 4ನೇ ಋಣ ಪರಿಸರ, ಸಮಾಜ ನಮಗೆ ಎಷ್ಟೋ ಮಾಡಿದೆ. ನಾವು ಸಮಾಜಕ್ಕೆ ಎಷ್ಟು ಮಾಡಿದ್ದೇವೆ, ನಾವು ನಮ್ಮ ಗಮನಕ್ಕೆ ಅದನ್ನು ತಂದು ಅದನ್ನು ಪ್ರಶ್ನಿಸುತ್ತಾ ಇರಬೇಕು. ಈ 4 ಋಣಗಳನ್ನು ತೀರಿಸುವುದು ನಮ್ಮ ಮುಖ್ಯ ಕರ್ತವ್ಯ. ಆಂಡಾಳ್ ಭಗವಂತನೇ ಕಾರ್ಯ ಮತ್ತು ತಾಯಾರ್ ಆ ಕಾರ್ಯಶಕ್ತಿ ಎಂಬ ಸುಂದರ ತತ್ವವನ್ನು ತಿಳಿಸಿದ್ದಾಳೆ. ಬ್ರಿಂಗ್ಸ್ ಔಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಗಾಡ್ ಈಸ್ ಫಂಕ್ಷನ್, ಗಾಡಸ್ ಇಸ್ ದ ಪವರ್ ಬಿಹೈಂಡ್ ದಟ್ ಫಂಕ್ಷನ್. ನೆನ್ನೆ ನೋಡಿದ್ವಿ. ಶಕ್ತಿಯು ಸ್ಫೂರ್ತಿ ನೀಡುತ್ತದೆ ಮತ್ತು ಕೆಲಸದ ಹಿಂದಿನ ಶಕ್ತಿಯು ನಮ್ಮನ್ನು ಪರ್ಫೆಕ್ಷನ್ ಕಡೆ ಹೋಗುವಂಥ ದಾರಿಯನ್ನು ತೋರಿಸ್ತದೆ. ಪವರ್ ಇನ್ಸ್ಪೈರ್ಸ್, ಪವರ್ ಬಿಹೈಂಡ್ ದ ವರ್ಕ್ ಕನ್ಸ್ಪೈರ್ಸ್ ಟು ರೀಚಸ್ ಟು ಪರ್ಫೆಕ್ಷನ್ ಅಂತ ಹೇಳಿ. ನಾವು ಅಂತಿಮ ಗುರಿಯನ್ನು ತಲುಪೋದಕ್ಕೆ 9 ಮೆಟ್ಟಿಲುಗಳಿವೆ ಅಂತ ನಾನು ಹೇಳಿದೆ. ಮೊದಲು ವಿವೇಕ ಶಕ್ತಿ, ಪವರ್ ಆಫ್ ರೈಟ್ ಜಡ್ಜ್ಮೆಂಟ್. 2ನೇದು ನಿರ್ವೇದ, ನಾವು ಇಲ್ಲಿಯವರೆಗೆ ಕಳೆದುಕೊಂಡ ಸಮಯ. 3ನೇದು ನಮ್ಮನ್ನು ಮುಖ್ಯ ಗುರಿಯಿಂದ ಎಳೆಯುವ ಲೌಕಿಕ ವಸ್ತುಗಳು, ಇಂಡಿಫರೆನ್ಸ್ ಟು ವರ್ಲ್ಡ್ಲಿ ಆಬ್ಜೆಕ್ಟ್ಸ್, ವಿರಕ್ತಿ, ವಿಚ್ ಪುಲ್ಸ್ ಅಸ್ ಅವೇ ಫ್ರಮ್ ದಿ ಮೇನ್ ಗೋಲ್. 4ನೇ ಮೆಟ್ಲು ಏಕಾಗ್ರತೆಯಿಂದ ಭಯ, ಭೀತಿ, ಫಿಯರ್ ಆಫ್ ಲೂಸಿಂಗ್ ಫೋಕಸ್. 5ನೇದು ನಮ್ಮ ಗುರಿಯತ್ತ ನಮ್ಮನ್ನು ಕರೆದೊಯ್ಯುವ ಜ್ಞಾನವಾಗಿದೆ, ಪ್ರಸಾದ ಹೇತು. ಈ 5 ನೆನ್ನೆ ನೋಡಿದ್ವಿ. 6ನೇ ಮೆಟ್ಲು ಉತ್ತರಾಭಿಮುಖವಾಗಿರುವ ಮಾರ್ಗ, ಉತ್ಕ್ರಮಣ, ಅಪ್ಪರ್ ಡೈರೆಕ್ಷನ್. 7ನೇ ಹಂತವು ಬೆಳಕು ಅಥವಾ ಬುದ್ಧಿವಂತಿಕೆಯ ಮಾರ್ಗವಾಗಿದೆ, ಲೈಟ್ ಆರ್ ವಿಸ್ಡಮ್, ಅರ್ಚಿರಾದ್ರಿ ಮಾರ್ಗ ಅಂತ ಹೇಳ್ತೀವಿ. 8ನೇ ಮೆಟ್ಟಲು ಪ್ರತಿರೋಧಗಳನ್ನು ಮೀರಿಸುತ್ತದೆ, ಅದು ನಮ್ಮನ್ನು ನಾವು ಪ್ರಾರಂಭಿಸಿದ ಸ್ಥಳಕ್ಕೆ ಹಿಂದೆ ಎಳಿತಾ ಇರುತ್ತೆ. 8th ಸ್ಟೆಪ್ ಈ ಸರ್ಪಾಸಿಂಗ್ ದ ರೆಸಿಸ್ಟೆನ್ಸ್ ವಿಚ್ ಪುಲ್ಸ್ ಡೌನ್ ಫ್ರಮ್ ವೇರ್ ವಿ ಸ್ಟಾರ್ಟೆಡ್. ಪ್ರಕೃತಿ ಅಧಿಕ್ರಾಂತ, ಕೆಲಸದ ವ್ಯವಸ್ಥೆ ಅಥವಾ ಕೆಲಸದ ಪ್ರಕ್ರಿಯೆಗಾಗಿರುವ ಭಗವಂತನೊಂದಿರುವ ಪರಿಪೂರ್ಣ ಸಾಮರಸ್ಯ ಸ್ಥಿತಿಯನ್ನು ತಲುಪುವುದು. ಕೊನೆಯದು ಹಾಗೂ 9ನೇ ಮೆಟ್ಟಲು ಕೆಲಸದ ವ್ಯವಸ್ಥೆ ಅಥವಾ ಕೆಲಸದ ಪ್ರಕ್ರಿಯೆಯಾಗಿರುವ ಭಗವಂತನೊಂದಿಗೆ ಪರಿಪೂರ್ಣ ಸಾಮರಸ್ಯದ ಸ್ಥಿತಿಯನ್ನು ತಲುಪುವುದು, ಪರಾಬ್ಧಿ. ರೀಚಿಂಗ್ ದ ಸ್ಟೇಟ್ ಆಫ್ ಪರ್ಫೆಕ್ಟ್ ಹಾರ್ಮನಿ ವಿತ್ ಲಾರ್ಡ್ ಹೂ ಇಸ್ ದ ಸಿಸ್ಟಮ್ ಆಫ್ ವರ್ಕ್ ಆ್ಯಂಡ್ ಆಲ್ಸೋ ಪ್ರೋಸೆಸ್ ಆಫ್ ವರ್ಕ್ ಅಂತೇಳಿ ಪರಾಬ್ಧಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಇದಾಯಿತು. ಈಗ ನಾವು ದಾಸರ ಬಗ್ಗೆ ದಾಸತ್ವ, ದಾಸ್ಯಂ ಅಂತ ಹೇಳಿದ್ವಿ ಇದರಲ್ಲಿ ನಮ್ಮ ನವವಿಧ ಭಕ್ತಿಯಲ್ಲಿ. ಇದರ ಬಗ್ಗೆ ಪುರಂದರದಾಸರು ಯಾವುದೋ ಒಂದು ಕೃತಿ ಇದೆ, ಇನ್ನೂ ದಯೆ ಬಾರದೆ ದಾಸನ ಮೇಲೆ. ಇದು ನೀವೆಲ್ಲ ಕೇಳಿರ್ಬೋದು. ಇನ್ನೂ ದಯೆ ಬಾರದೆ ದಾಸನ ಮೇಲೆ, ಇನ್ನೂ ದಯೆ ಬಾರದೆ ದಾಸನ ಮೇಲೆ, ಇನ್ನೂ ದಯೆ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನೂ ದಯೆ ಬಾರದೆ ದಾಸನ ಮೇಲೆ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ, ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ, ನಾನು ನನ್ನದು ಎಂಬ ನರಕದಲ್ಲೇ ಬಿದ್ದು, ನಾನು ನನ್ನದು ಎಂಬ ನರಕದಲ್ಲಿ ಬಿದ್ದು, ನೀನೇ ಗತಿಯಂದು ನಂಬಿದ ದಾಸನ ಮೇಲೆ, ನೀನೇ ಗತಿಯಂದು ನಂಬಿದ ದಾಸನ ಮೇಲೆ, ಇನ್ನು ದಯೆ ಬಾರದೆ ದಾಸನ ಮೇಲೆ. ಮನೋವಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ಅಧೀನವಲ್ಲವೇ. ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೆ